ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 126 ಅದರ 3ನೇ ವಾಕ್ಯ. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯಹೂದ್ಯರು ನೆಬೂಕದ್ನೆಚ್ಚರನ ಮೂಲಕ ಸೆರೆ ಒಯ್ಯಲ್ಪಟ್ಟು 70 ವರ್ಷಗಳ ಕಾಲ ಬಾಬೆಲ್ನಲ್ಲಿ ಸೆರೆಯಾಗಿ ವಾಸ ಮಾಡ್ತಾಯಿದ್ರು. ಯೆರೆಮೀಯನ ಪ್ರವಾದನೆಯ ನೆರವೇರಿಕೆಯಾಗಿ ದೇವರು ಕೋರೆಷನ ಮೂಲಕ ಬಿಡುಗಡೆಯನ್ನು ದಯಪಾಲಿಸಿ ಅವರನ್ನು ತಮ್ಮ ಸ್ವಂತ ದೇಶಕ್ಕೆ ಬರುವಂತೆ ಸಹಾಯ ಮಾಡಿದರು. 126ನೇ ಕೀರ್ತನೆ 1ನೇ ವಾಕ್ಯ ಹೇಳುತ್ತೆ, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತೆ ಇದ್ದೆವು. ಅದರ ಅರ್ಥ ಅವರಿಗೆ ಬರ್ತೀವಿ ಎಂಬ ನಿರೀಕ್ಷೆ ಅವ್ರು ಕಳ್ಕೊಂಡಿದ್ರು. ಏಕೆಂದರೆ ಅನೇಕ ವರ್ಷಗಳಾಯಿತು, ಬಾಬೆಲ್ ಸಾಮ್ರಾಜ್ಯ ಬಹಳ ಸ್ಟ್ರಾಂಗ್ ಆಗಿದೆ, ಸೆರೆವಾಸ ಬಹಳ ಕಷ್ಟಕರವಾಗಿದೆ. ಪುನಃ ತಮ್ಮ ಸ್ವಂತ ದೇಶಕ್ಕೆ ಹೋಗುವುದು ಮರೀಚಿಕೆಯಾಗಿ ಅಥವಾ ಒಂದು ಕನಸಾಗಿ ತಿಳ್ಕೊಂಡಂತಹ ಜನರ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಿದ್ರು. ದೇವರು ಅದ್ಭುತವನ್ನು ಮಾಡಿ ಕೋರೆಷನ ಮನಸ್ಸಿನಲ್ಲಿ ದೇವರು ಮಾತನಾಡಿ ಕೋರೆಷನ ಮೂಲಕ ಒಂದು ಬಿಡುಗಡೆಯನ್ನು ಕೊಟ್ಟರು. ಅಂಥ ದೊಡ್ಡ ಬಾಬೆಲ್ ಸಾಮ್ರಾಜ್ಯವನ್ನು ಪತನಗೊಳಿಸಿ ಮೇದ್ಯ ಪಾರ್ಸಿಯ ಸಾಮ್ರಾಜ್ಯವನ್ನು ತಂದು ಅದರಲ್ಲಿ ಮೇದ್ಯನಾದ ದಾರ್ಯಾವೆಷನ ಆಳ್ವಿಕೆ ಮಾಡುವಾಗ ಅವನು ಸತ್ತ ನಂತರ ಪಾರ್ಸಿಯ ರಾಜನಾದಂತಹ ಕೋರೆಷ್ ಆಳ್ವಿಕೆಗೆ ಬರ್ತಾನೆ. ಕೋರೆಷನೊಂದಿಗೆ ದೇವರು ಮಾತಾಡ್ತಾರೆ. ಕೋರೆಷ ಒಂದು ದಿವಸ ಡಂಗೂರ ಸಾರಿಸ್ತಾನೆ, ನೀವು ಯಾರ್ಯಾರಿಗೆ ನಿಮ್ಮ ದೇಶಕ್ಕೆ ಹೋಗೋ ಮನಸ್ಸಿದೆಯೋ ನೀವು ಹೋಗಬಹುದು, ನಿಮಗೆ ಸಹಾಯಗಳನ್ನ ಮಾಡ್ತೇನೆ, ನೆಬೂಕದ್ನೆಚ್ಚರ ತಂದಂತಹ ಆಲಯದ ಪಾತ್ರೆಗಳು ಎಲ್ಲವನ್ನು ವಾಪಸ್ ಕೊಡ್ತೇನೆ, ಆಲಯ ಕಟ್ಟುವುದಕ್ಕೆ ಭಂಡಾರದಿಂದ ಹಣ ಕೊಡ್ತೀನಿ, ಎಲ್ಲ ರೀತಿಯ ಒಂದು ಸಹಾಯವನ್ನು ಪ್ರೋತ್ಸಾಹವನ್ನು ಕೋರೆಷನು ಮಾಡುವ ಹಾಗೆ ದೇವರಲ್ಲಿ ಕಾರ್ಯ ಮಾಡ್ತಾರೆ. ಹಾಗೆ ಅವರು ಹಿಂದಿರುಗಿ ಬಂದಾಗ 2ನೇ ವಾಕ್ಯದಲ್ಲಿ ಓದ್ತೇವೆ, ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಈಗ ಅನ್ಯ ಜನರು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ? ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಅನ್ಯ ಜನರು ಮಾತಾಡ್ತಾ ಇದ್ದಾರೆ, ದೇವರು ಅಥವಾ ಇವರು ಆರಾಧನೆ ಮಾಡುವ ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆ. ಅನ್ಯ ಜನರ ಮಾತಿನ ಅರ್ಥ ಏನು? ಇವರ ಸ್ವಂತ ಬಲದಿಂದ ಇವರು ವಾಪಸ್ ಹೋಗಿಲ್ಲ, ಇವರ ಸ್ವಂತ ಶಕ್ತಿಯಿಂದ ಇವರು ವಾಪಸ್ ಹೋಗಿಲ್ಲ. ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನ ಮಾಡಿದ್ದಾನೆ. ಇವತ್ತು ಸಹ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ನಂಬಿದಂತಹ ನಮ್ಮ ಜೀವಿತದಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ದೇವರು ಮಾಡಿದ್ದಾನೆ, ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ನಮ್ಮ ಸಂಬಂಧಿಕರು, ನಮ್ಮ ಬಂಧು ಬಳಗದವರು, ನಮ್ಮ ತಂದೆ ತಾಯಿಯಂದಿರು ಒಂದು ವೇಳೆ ಯೇಸುವನ್ನು ನಂಬದೇ ಇರುವಂಥ ವ್ಯಕ್ತಿಗಳಾಗಿರ್ಬೋದು. ಅವರು ಹೇಳ್ತಾ ಇದ್ದಾರೆ, ಹೌದಪ್ಪ ಯೇಸು ಹತ್ರ ಹೋಗಿದ್ರಿಂದ ತುಂಬ ಒಳ್ಳೆಯದಾಯಿತು ನಿನಗೆ, ಆ ಯೇಸಪ್ಪ ನಿನಗೆ ಒಳ್ಳೇದು ಮಾಡಿದ್ದಾನೆ ಅಂತ ಹೇಳುವಾಗ ಕೆಲವು ಸಂದರ್ಭಗಳಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಮಹಿಮೆಯನ್ನು ಘನತೆಯನ್ನು ಯೇಸುವಿಗೆ ಕೊಡದೆ, ಇಲ್ಲ ನನಗೆ ಒಂದು ಒಳ್ಳೆಯ ಕೆಲಸ ಇತ್ತು, ನನಗೆ ಸಾಮರ್ಥ್ಯ ಇತ್ತು, ನನಗೆ ಜ್ಞಾನ ಇತ್ತು, ನಾನು ಬಿಸ್ನೆಸ್ ಮಾಡಿದೆ, ನಾನು ಕೆಲಸ ಮಾಡಿದೆ, ನನಗೆ ಎಜುಕೇಷನ್ ಇತ್ತು, ಜ್ಞಾನಿಯಾಗಿದ್ದೆ, ಈ ರೀತಿಯ ಆಲೋಚನೆಗಳು ಅನೇಕ ವ್ಯಕ್ತಿಗಳ ಮನಸ್ಸಲ್ಲಿ ಬರುವುದನ್ನು ನಾವು ನೋಡಬಹುದು. ಆದರೆ ಈ ಜನ ಏನು ಹೇಳ್ತಾರೆ 3ನೇ ವಾಕ್ಯದಲ್ಲಿ, ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ. ಅನ್ಯ ಜನರೇ, ದೇವರು ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ನೀವು ಮಾತಾಡ್ಕೊಳ್ತಾ ಇದ್ದೀರಲ್ಲ, ಅದು ಸತ್ಯ. ಯಾಕೆಂದರೆ ನಮ್ಮ ಸ್ವಪ್ರಯತ್ನದಿಂದ ಆ ಸಾಮ್ರಾಜ್ಯದಿಂದ ತಪ್ಪಿಸಿಕೊಂಡು ಬರುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇವರೆಲ್ಲರೂ ಒಂದು ರೀತಿಯಲ್ಲಿ ನಿರೀಕ್ಷೆಯನ್ನು ಕಳ್ಕೊಂಡಿದ್ದಾರೆ, ನಿರೀಕ್ಷೆ ಇಲ್ಲದಂತಹ ಸ್ಥಿತಿಯಲ್ಲಿದ್ದಾರೆ. ಏನು ಮಾಡೋದು, ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ? 70 ವರ್ಷ ಅಂತ ದೇವರು ಯೆರೆಮೀಯನ ಮೂಲಕ ಹೇಳಿದ್ದಾರೆ. ಬಟ್ ಸನ್ನಿವೇಶ ನೋಡಿದ್ರೆ 70 ಅಲ್ಲ 700 ವರ್ಷ ಆದರೂ ಅಲ್ಲಿಂದ ಬರೋಕ್ಕಾಗದಂಥ ಸ್ಥಿತಿ ಅವರ ಜೀವಿತದಲ್ಲಿ ಬರ್ತಾ ಇದೆ. ಬಹಳ ನಿರಾಶೆಯ ಅನುಭವಗಳು ಅವರ ಜೀವಿತದಲ್ಲಿ ಬರ್ತಾ ಇರುವಾಗ
ದೇವರು ಕೋರೆಷನ ಹೃದಯದಲ್ಲಿ ಮಾತಾಡಿ ಅವರನ್ನು ಕಳುಹಿಸಿಕೊಟ್ಟಿದ್ದರೆ, ಇಂದು ನನ್ನನ್ನು ಕೇಳುವ ದೇವರ ಮಗುವೆ, ನಿನಗೆ ದೇವರು ಕೊಟ್ಟಂಥ ವಾಗ್ದಾನ ನೆರವೇರುವುದಕ್ಕೆ ಸನ್ನಿವೇಶಗಳು ಅನುಕೂಲವಲ್ಲದಿದ್ದರು, ಸನ್ನಿವೇಶಗಳು ಅನುಕೂಲವಾಗಿ ಕಾಣದೇ ಇದ್ದರು, ನೀನು ಸನ್ನಿವೇಶಗಳನ್ನು ನೋಡಬೇಡ. ಪ್ರತಿಕೂಲ ಸನ್ನಿವೇಶಗಳನ್ನು ನೋಡಿ ನಿರೀಕ್ಷೆಯನ್ನು ಕಳೆದುಕೊಂಡು ನಿರಾಶೆಯಲ್ಲಿ ಮುಳುಗಿ ಜೀವಿಸಬೇಡ. ಸನ್ನಿವೇಶಗಳನ್ನು ಬದಲಾಯಿಸುವುದಕ್ಕೆ ಒಂದು ರಾತ್ರಿ ಕಳೆಯುವುದರೊಳಗಾಗಿ ಸನ್ನಿವೇಶಗಳನ್ನು ಬುಡಮೇಲು ಮಾಡಿ ಪ್ರತಿಕೂಲ ಸನ್ನಿವೇಶಗಳನ್ನು ಅನುಕೂಲವಾಗಿ ಮಾರ್ಪಡಿಸಿ ಯಹೂದ್ಯರನ್ನು ಆ ಕೋರೆಷನ ಮೂಲಕವಾಗಿ ಬಿಡಿಸಿ ತಮ್ಮ ಸ್ವಂತ ದೇಶಕ್ಕೆ ಕರೆದುಕೊಂಡು ಬಂದಿದ್ದರೆ, ನಿನ್ನ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ನಂಬಿಗಸ್ತನಾಗಿದ್ದಾನೆ. ಇಂದಿನ ಸನ್ನಿವೇಶವನ್ನು ನೋಡಿ ನಿರಾಶೆಯ ಮಾತನ್ನು ಹೇಳಬೇಡ. ಸನ್ನಿವೇಶಗಳು ಇದ್ದರೂ ಸಹ ನಿರೀಕ್ಷೆಯ ಮಾತುಗಳನ್ನು ಹೇಳು. ಸನ್ನಿವೇಶಗಳನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆಂಬುದಾಗಿ ನಂಬಿಕೆಯಿಂದ ನೀನು ಹೇಳುವುದಕ್ಕೆ ತಯಾರಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆದ್ದರಿಂದ ಇವತ್ತು ಹೇಳೋಣ, ಹೌದು, ಇಂದಿನ ನನ್ನ ಈ ಸ್ಥಿತಿಗೆ ಕಾರಣ ನನ್ನ ದೇವರು ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ. ಆದ್ದರಿಂದಲೇ ನಾವು ಸಂತೋಷವಾಗಿದ್ದೇವೆ. ಸಂತೋಷವಿಲ್ಲದ ವೇದನೆಯಲ್ಲಿ ಮುಳುಗಿದಂತಹ ಇವರ ಜೀವಿತದಲ್ಲಿ ಸಂತೋಷ ಕೊಟ್ಟಂತಹ ದೇವರು ನಿನ್ನ ವೇದನೆಯನ್ನು ನೀಗಿಸಿ ಸಂತೋಷ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ವೇದನೆಯಲ್ಲಿ ಕಣ್ಣೀರಿನಲ್ಲಿರುವಂತಹ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಜೀವಿತದಲ್ಲಿ ನೀನು ಮಹತ್ ಕಾರ್ಯಗಳನ್ನು ಮಾಡಿ ಅವರ ವೇದನೆಯನ್ನು ನೀಗಿಸಿ ಸಂತೋಷದ ಅನುಭವವನ್ನು ಅವರ ಜೀವಿತದಲ್ಲಿ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.